ಈ ಬಾರಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಆಯೋಜನೆಗೊಂಡಿರುವ ಟಿ20 ವಿಶ್ವಕಪ್ನಲ್ಲಿ ನಾಳೆ ಇಂಡೋ ಪಾಕ್ ಯುದ್ಧಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಈಗಾಗಲೇ ಒಂದು ಸೋಲಿನಿಂದ ಪಾಕ್ ತಂಡದ ಆಟಗಾರರ ನಿದ್ದೆಗೆಟ್ಟಿದ್ದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಜ್ಜಾಗ್ತಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ನ್ಯೂಸ್ ಟಾಪ್ 9ನಲ್ಲಿ. ಭಾನುವಾರ ಭಾರತ ವರ್ಸಸ್ ಪಾಕಿಸ್ತಾನ ಟಿ20 ವಿಶ್ವಕಪ್ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ನ್ಯೂಯಾರ್ಕ್ ಸ್ಟೇಡಿಯಂನಲ್ಲಿ ರೋಚಕ ಪಂದ್ಯ ನಡೆಯಲಿದೆ. 2022ರ ಟಿ20 ವಿಶ್ವಕಪ್ನ ಸೋಲಿನ ಸೇಡು ತೀರಿಸಿಕೊಳ್ಳಲು ಪಾಕಿಸ್ತಾನ ತಂಡ ಕಾದಿದ್ದು ಮತ್ತೊಮ್ಮೆ ಸೋಲಿನ ರುಚಿ ತೋರಿಸೋಕೆ ಭಾರತ ಸನ್ನದ್ಧವಾಗಿದೆ. ಭಾನುವಾರ ನಡೆಯಲಿರೋ ಪಾಕಿಸ್ತಾನ ವರ್ಸಸ್ ಭಾರತದ ಟಿ20 ವಿಶ್ವಕಪ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಆಡಲಿದ್ದಾರೆ. ಈ ಬಗ್ಗೆ ತಂಡ ಖಚಿತಪಡಿಸಿದೆ. 3ನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ನ ಕ್ರೀಸ್ಗೆ ಇಳಿಸಲು ಕೋಚ್ ದ್ರಾವಿಡ್ ಚಿಂತಿಸಿದ್ದಾರೆ ಎನ್ನಲಾಗಿದೆ. ಪಾಕಿಸ್ತಾನದ ಹ್ಯಾರಿಸ್ ರೌಫ್ ಬಾಲ್ ರ್ಯಾಂಪರಿಂಗ್ ಮಾಡಿದ್ದಾರೆ. ಹೀಗಂತ ಅಮೆರಿಕದ ತಂಡ ಯುಎಸ್ಎ ಆಟಗಾರ ರಸ್ಟಿ ತರಾನ್ ಆರೋಪಿಸಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಅಮೆರಿಕ ಗೆದ್ದು ಇತಿಹಾಸ ಸೃಷ್ಟಿಸಿದ್ದ ಬೆನ್ನಲ್ಲೇ ಈ ಆರೋಪ ಮಾಡಿದ್ದಾರೆ. ಅಮೆರಿಕ ತಂಡದ ವಿರುದ್ಧ ಸೋತ ಆಘಾತದಲ್ಲಿರೋ ಪಾಕಿಸ್ತಾನ ತಂಡದ ಡಿನ್ನರ್ ಪಾರ್ಟಿ ಮುಂದೂಡಲಾಗಿದೆ. ಇದಕ್ಕೂ ಮುನ್ನ ನ್ಯೂಯಾರ್ಕ್ನಲ್ಲಿ ಗಾಲಾ ಡಿನ್ನರ್ ಪಾರ್ಟಿ ಆಯೋಜಿಸಲಾಗಿತ್ತು. ಆದರೆ ಯುಎಸ್ಎ ಗೆದ್ದ ಶಾಕ್ ನಡುವೆ ಪಾರ್ಟಿಯಲ್ಲಿ ಭಾಗಿಯಾಗೋದು ಸೂಕ್ತವಲ್ಲ ಅಂತ ಔತಣಕೂಟ ಮುಂದೂಡಲಾಗಿದೆ. ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿಶ್ವ ಮಟ್ಟದ ಆಟಗಾರ. ಈ ವರ್ಲ್ಡ್ ಕ್ಲಾಸ್ ಆಟಗಾರ ಕ್ರೀಸ್ನಲ್ಲಿ ಒಮ್ಮೆ ಸೆಟ್ ಆಗ್ಬಿಟ್ರೆ ಇವರು ಡೆಡ್ಲಿ ಬ್ಯಾಟ್ಸ್ಮನ್. ಆಗ ಇವರಿಗೆ ಬೌಲಿಂಗ್ ಮಾಡೋದು ಬೌಲರ್ ಪಾಲಿಗೆ ಅಪಾಯಕಾರಿ ಅಂತ ಪಾಕಿಸ್ತಾನದ ಬೌಲರ್ ಮೊಹಮ್ಮದ್ ಆಮೀರ್ ಹೇಳಿದ್ದಾರೆ.